ಗಾಯ್ಸ್ ನೋಡಿ, ಮೆಶ್ ಹಾಕಿದ್ಮೇಲೆ ಈ ಥರ ಕಾಣಿಸ್ತಾ ಐತೆ. ನಾವು ಆ್ಯಕ್ಚುಲಿ 7 ಅಡಿ ಮೆಶ್ ಹಾಕ್ಸಿದ್ವಿ ನೋಡಿ. ಔಟ್ಲುಕ್ಕು ಈ ಥರ ಇದೆ. ಮೇಲ್ಗಡೆ ಹೋಗ್ಬಿಟ್ಟು ಯಾವ್ಯಾವ ಥರ ಇದು ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ ಬನ್ನಿ ನಾನು ನಿಮಗೆ. ನೋಡಿ, ಇದು ಫ್ರಂಟು. ನಾವು ಮೆಶ್ ಗೇಟ್ನೇ ಮಾಡಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಇದು ಆ್ಯಕ್ಚುಲಿ ಇಷ್ಟ ಇತ್ತು, ಸೊ ಮೇಲ್ಗಡೆಗೆ ಎತ್ಕೊಂಡ್ವಿ ಗೇಟ್ಗೆ. ಸೊ ನೋಡಿ, ಈ ಥರ ಕಾಣಿಸ್ತಾ ಇದೆ ನೋಡಿ. ಆ್ಯಕ್ಚುಲಿ ಮೆಶ್ ಹಾಕ್ಸ್ಬೇಕಾದ್ರೆ ಏನು ಮಾಡಬೇಕಂದ್ರೆ ನೋಡಿ, ಈ ಥರ ಪೈಪ್ಗಳನ್ನ ಕಂಬಿಗಳನ್ನ ಹಾಕ್ಕೊಂಡ್ರೆ ನಿಮಗೆ ನೋಡಿ, ಕುರಿಗಳು ಕರೆಕ್ಟಾಗಿ ಕೆಳಗಡೆಯಿಂದ 2.5-3 ಅಡಿ ಬಿಟ್ಟು ಮೇಲ್ಗಡೆಗೆ ನೀವು ಈ ಥರ ಪೈಪ್ಗಳನ್ನ ಹಾಕ್ಕೊಂಡ್ರೆ ಕುರಿಗಳು ಗುದ್ದಾಡಿದಾಗ ಮತ್ತು ಏನಾದರೂ ಒರಿಕೊಂಡಾಗ ಡೈರೆಕ್ಟಾಗಿ ಮೆಶ್ಗೆ ಒರಿಕೊಳ್ಳಲ್ಲ. ಸೊ ಒಳಗಡೆ ಮಕ್ಕೆ ಹಾಕ್ಕೊಂಡ್ರೆ ಸೊ ಅವಾಗ ಏನಂದರೆ ನಿಮಗೆ ಈ ಮೆಶ್ ಹಾಕ್ಸಿರ್ತೀವಲ್ಲ, ಮೆಶ್ಶು ಟಾಕ್ ಹಾಕಿರೋವು ಕಿತ್ತೋಗೋ ಚಾನ್ಸಸ್ಸು ಮತ್ತು ತಿರ್ಗಿ ಬಿಟ್ಟೋಗೋ ಚಾನ್ಸಸ್ಸು ತುಂಬ ಕಮ್ಮಿ ಇರುತ್ತೆ. ಏನಾದ್ರು ಗುದ್ದಾಡಿದ್ರೂ ಕೂಡ ಹೋಗಿ ಗುದ್ಕೊಂಡ್ರೆ ಕರೆಕ್ಟಾಗಿ ನಾವು ಕಂಬಿ ಹಾಕಿರ್ತೀವಲ್ಲ, ಕಂಬಿಗೆ ಗುದ್ಕೋತವೆ. ಸೊ ಅವಾಗ ನಿಮಗೆ ಮೆಶ್ಶು ಸೇಫಾಗಿರುತ್ತೆ. ಸೊ ಅದರಿಂದ ಕರೆಕ್ಟಾಗಿ ನೀವು ಇದನ್ನು ಹಾಕ್ಸ್ಕೋಬೇಕಾದ್ರೆ ಮೆಶ್ನ ಹಾಕ್ಕೋಬೇಕಾದ್ರೆ ನೀವು ಏನು ಮಾಡಬೇಕಂದ್ರೆ ಕರೆಕ್ಟಾಗಿ ಕುರಿಗಳಿಗೆ ಸೊಂಟನ ಯಾರು ಕರೆಕ್ಟಾಗಿ ನೋಡಿಕೊಂಡು ಒಂದು 2.5-3 ಅಡಿ ಮೇಲ್ಗಡೆಗೆ ಇಕ್ಕೊಂಡ್ರೆ ನೀವು ಕರೆಕ್ಟಾಗಿ ಬರ್ತೈತೆ. ಅದು ಕಂಬಿ ಆ ಲೆವೆಲ್ಗೆ ಬರ್ತೈತೆ. ಆವಾಗ ನಿಮಗೆ ಮೆಶ್ಗೇನು ಎಫೆಕ್ಟ್ ಆಗೋಲ್ಲ. ನೋಡಿ, ಈ ಥರ ಕಾಣಿಸ್ತಾ ಇದೆ ನೋಡಿ. ಮೆಶ್ ವರ್ಕ್ ನಡೀತಾ ಇದೆ, ಇನ್ನೂ ಮಾಡ್ತಾಯಿದ್ದಾರೆ. ಇದು ಫ್ರಂಟ್ ಸೈಡು, ಇದು ಫ್ರಂಟ್ ಗೇಟು ನೋಡಿ. ಈ ಥರ ಕಾಣಿಸ್ತಾ ಇದೆ. ಇದು ಫುಲ್ ಹಾಕಿದ್ಮೇಲೆ ಸೊ ಯಾವ ಥರ ಕಾಣಿಸುತ್ತೆ, ಮತ್ತು ಇದು ಮೆಶ್ ಹಾಕೋದಕ್ಕೆ ಏನೇನು ಖರ್ಚು ಬೀಳ್ತೋ ಮೇಲ್ಗಡೆ ಆ್ಯಕ್ಚುಲಿ ಶೀಟು ಹಾಕ್ಸ್ಬಿಡ್ತೀವಿ. ಮೇಲ್ಗಡೆ ಫುಲ್ ಶೀಟ್ ಬಂದುಬಿಡುತ್ತೆ ಆ ಪೋರ್ಷನಲ್ಲಿ. ಸೊ ಇಲ್ಲಿ ಇದೆಲ್ಲ ಮೆಶ್ ಬರುತ್ತೆ. ಇದು ಫುಲ್ಲು ಮೆಶ್ ಕವರ್ ಆಗಿಬಿಡುತ್ತೆ. ಇದು ಮೆಶ್ ಹಾಕೋದಕ್ಕೆ ಎಷ್ಟೆಷ್ಟು ಖರ್ಚು ವೆಚ್ಚ ಬೀಳ್ತು, ಮತ್ತು ಯಾವ್ಯಾವ ಥರ ಮೆಶ್ ಹಾಕ್ಸ್ಕೊಳ್ಳೋದು, ಮತ್ತು ಮೇಲ್ಗಡೆ ಶೀಟ್ ಹಾಕ್ಸ್ಕೊಳ್ಳೋದು ಯಾವ್ಯಾವ ಥರ, ಅದೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ, MS ಫಾರ್ಮರ್ಸ್ ಅಂದ್ಬಿಟ್ಟು. ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಫೇಸ್ಬುಕ್ ಪೇಜ್ ಇದೆ. ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ಕೊಳ್ಳಿ. ನಾವು ಮಾಡ್ತಿರೋ ಕೆಲಸದಲ್ಲಿ ಏನಾದರೂ ರಾಂಗ್ ಇತ್ತು ಅಂದರೆ ಕಮೆಂಟ್ಸ್ ಮಾಡಿ. ಸೊ ಖಂಡಿತ ಏನಾದ್ರೂ ನಮಗೆ ಉಪಯೋಗ ಆಗೋ ಐಡಿಯಾ ಏನಾರು ಕೊಟ್ಟರೆ ನಾವು ಖಂಡಿತ ಅದನ್ನು ಯೂಸ್ ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್.